ಹೇಳ್ರಿ ಸೊಪ್ಪಿನ ಬಗ್ಗೆ ಸ್ವಲ್ಪ. ಇದು ದಡ್ಗೋಣಿ ಸೊಪ್ಪು, ಗುಲ್ಕರ್ವೆ ಸೊಪ್ಪು, ಮತ್ತು ಇದು ತುಂಬ ಶುಗರ್ಗೆ BP ಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಇದು ತಗೊಳ್ತಾರೆ ರೈತರೆಲ್ಲ ಮಾರ್ತಾರೆ. ಆದರೂ ಕೆಲವು ಜನ ತಗೊಂಡು ಹೋಗ್ದೇ ಎಲ್ಲ ಔಷಧಿ ಹೊಡೆದು ಕಳೆ ಕಿತ್ತು ಹಾಕ್ಬಿಡ್ತಾರೆ. ಇದು ಹಾಕ್ತೀರಾ ಆದಷ್ಟು ಅದೇ ಬೆಳೀತದ? ಇಲ್ಲ ಸರ್, ಅದಷ್ಟು ಅದೇ ಇದೇನು ಒಂದು ಎಷ್ಟು ಬೀಜ ಸಿಕ್ಕರು ಸಾಕು ಭೂಮಿಯೆಲ್ಲ ಅಂಟ್ಕೊಬಿಡ್ತದೆ. ಹಾಂ, ಇದರಲ್ಲಿ ಏನು ಮಾಡ್ತೀರಿ ಅಡುಗೆ? ಇದರಲ್ಲಿ ಸೊಪ್ಪು ಬೆರಕೆ ಸೊಪ್ಪಿನ ಜೊತೆ ಯಾಕೆ ಮಸಪ್ಪು ಮಾಡ್ತಾರೆ, ಮಸಪ್ಪಿನ ಸೊಪ್ಪು ಹೋಗ್ತದೆ. ಇಲ್ಲಾಂದರೆ ಕೆಲವು ಜನ ಇದನ್ನು ಹಂಗೆ ಪಲ್ಯ ಮಾಡ್ತಾರೆ. ಹಾಂ, ಈಗ ಮಾರೋದಾದರೆ ಎಷ್ಟಕ್ಕೆ ಮಾರ್ತಾರೆ ಒಂದೊಂದು ಕಟ್ಟು? ಇಲ್ಲಿ ಮಾಗಡಿ ಕಟ್ತಾರೆ 10 ರೂಪಾಯಿ 15 ರೂಪಾಯಿಗೆ ಹೋಯ್ತದೆ ಸರ್ ಎಲ್ಲ ಸೊಪ್ಪಿನ ಜೊತೆ. ಈಗ ಈ ಸೊಪ್ಪುಗಳು ತಗೊಂಡು ಹೋಗ್ಬೇಕಾರೆ ನಾವು ಈ ಸೊಪ್ಪು ತಗೊಂಡೋದ್ರೆ ಇದು 15 ರೂಪಾಯಿ 10 ರೂಪಾಯಿಗೆ ಹೋಯ್ತದೆ. ಈಗ ಹಳ್ಳಿ ರೈತರು ಉಪಯೋಗಿಸ್ತಾರೆ ಸರ್ ಇದು. ಹಾಂ, ನೀವು ಬಳಸ್ತೀರಾ? ನಾವು ಬಳಸ್ತೀವಿ. ಒಳ್ಳೇದಾ ಇದು? ಒಳ್ಳೇದು ಸರ್ ಇದು. ಈಗಿನ ಮಕ್ಕಳಿಗೆಲ್ಲ ಗೊತ್ತೈತೆ ಇದ್ರ ಬಗ್ಗೆ? ಈಗಿನ ಮಕ್ಳಿಗೆ ಗೊತ್ತಿದೆಯೋ ಇಲ್ವೋ, ಒಟ್ನಾಗಿ ಇದನ್ನು ಎಲ್ಲರೂ ಬಳಸ್ತಾರೆ ಈ ಸೊಪ್ಪು. ಸೊ ಮಸಪ್ಪಿಗೆ ನಾವು ಮಸಪ್ಪು ಮಾಡಬೇಕಂದ್ರೆ ಇದು ಕಾಲು ಭಾಗ ಆಗ್ತದೆ, ಇದ್ರನ್ನ ಜಾಸ್ತಿ ಹಾಕ್ತೀವಿ ನಾವು. ಚೆನ್ನಾಗಿ ಇದು ಅಂದರೆ ಇನ್ನೊಂದು ಬೇರೆ ಸೊಪ್ಪು ಯಾವ್ದು ಮಿಕ್ಸ್ ಮಾಡ್ತೀರಿ? ಪಾಲಕ್ಕು, ಸಬ್ಸಿಗೆ, ಮೆಂತ್ಯ, ದಂಟಿನ ಸೊಪ್ಪು, ಅದ್ರ ಜೊತೆ ಇದು ಹಾಕ್ಬೋದು. ಜೊತೆಗೆ ಅದು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕೈ ಉದ್ದ ಮಾಡಿರಿ ಇಲ್ಲಿ. ಈ ಹೂವು ಬರೋಕ್ಕೆ ಮುಂಚೆ ಕೀಳ್ಬೇಕಾ ಇದು? ಇದು ಹೂವು ಬಂದ್ಬಿಡ್ತದೆ, ಅದಕ್ಕೆ ಮುಂಚೆ ಕೀಳ್ಬೇಕು. ಈ ಥರ ಗಿಣ್ಣಿಗೆ ಬೀಜ ಆಗ್ಬಿಡ್ತದೆ. ಈ ಗಿಣ್ಣಿಗೆ ಬೀಜ ಇಷ್ಟು ಇರ್ಬೇಕು, ಕಿತ್ಬಿಡ್ಬೇಕು ಇದು. ತಮ್ಮ ಹೆಸರೇನಮ್ಮ? ಮಾಲಾ ಅಂತ. ನಿಮ್ಮೂರು? ಮಾಡಬೇಳು.